ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದ 3ನೇ ತಾಲೂಕು ಸಮ್ಮೇಳನವು ಹರಪನಹಳ್ಳಿ ತಾಲೂಕು ಕಮಿಟಿ ಮುಖಾಂತರ ನೂತನ ತಾಲೂಕು ಸಮಿತಿ ಆಯ್ಕೆ ಮಾಡಲಾಯಿತು. ಹರಪನಹಳ್ಳಿ ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದ ತಾಲೂಕು ಕಾರ್ಯದರ್ಶಿಯಾಗಿ ಸಂತೋಷ್ ಗುಳೇದಹಟ್ಟಿ ಅವರನ್ನು ಆಯ್ಕೆ ಮಾಡಲಾಯಿತು. ಸದಸ್ಯರುಗಳಾಗಿ ಕಾಮ್ರೇಡ್ ಮೈಲಪ್ಪ, ಕಾಮ್ರೇಡ್ ಎಸ್ ರಾಜ, ಕಾಮ್ರೇಡ್ ಇಡ್ಲಿ ತಿಮ್ಮಪ್ಪ, ಜೋಗಿನ ನಾಗರಾಜ, ಕಾಮ್ರೇಡ್ ಇಬ್ರಾಹಿಂ ಸಾಬ್, ಕಾಮ್ರೇಡ್ ಅಣ್ಣ ನಾಯಕ್, ಕಾಮ್ರೇಡ್ ರೇವಣಸಿದ್ದಪ್ಪ, ಕಾಮ್ರೇಡ್ ಬಸವರಾಜಪ್ಪ, ಕಾಮ್ರೇಡ್ ಶಕೀನ ಬಾನು, ಕಾಮ್ರೇಡ್ ಮಂಗಳಮ್ಮ, ಕಾಮ್ರೇಡ್ ಅರವಿ ರೇಣುಕಮ್ಮ, ಕಾಮ್ರೇಡ್ ಸಣ್ಣ ಮಹಾಂತೇಶ್, ಕಾಮ್ರೇಡ್ ಜಿ ಬರ್ಮಣ್ಣ, ಕಾಮ್ರೇಡ್ ಹಡಪದ ಕೋಟ್ರೇಶ್, ಕಾಮ್ರೇಡ್ ಪತ್ಯನಾಯ್ಕ್, ಕಾಮ್ರೇಡ್ ಸಿಕೆ ರೇಣುಕಮ್ಮ, ಕಾಮ್ರೇಡ್ ಮರಿಯಮ್ಮ, ಕಾಮ್ರೇಡ್ ಸಂದೇರ್ ಪರಶುರಾಮ್. ಆಯ್ಕೆಯಾದ ಎಲ್ಲಾ ಸಂಗಾತಿಗಳಿಗೆ ಕ್ರಾಂತಿಕಾರಿ ಕೆಂಪು ವಂದನೆಗಳು. ವರದಿ ಎಚ್. ಕರೀಂ, ನಂದಿಬೇವೂರ್, ಕೆಎಸ್ ನ್ಯೂಸ್. ಸಂಗಾತಿಗಳೇ, ಏನಿವತ್ತು ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದ 3ನೇ ತಾಲೂಕು ಸಮ್ಮೇಳನ ಯಶಸ್ವಿಯಾಗಿದೆ. ಕಾರಣ, ಈ ಯಶಸ್ವಿಗೆ ನಮ್ಮೆಲ್ಲ ರೈತ ವರ್ಗ, ವಿದ್ಯಾರ್ಥಿ ವರ್ಗ, ಕೃಷಿ ವರ್ಗ, ಮಹಿಳಾ ವರ್ಗದವರ ಸಹಾನುಮತ, ಅವರ ಕ್ರಾಂತಿಕಾರಿ ಹೋರಾಟದ ಕಡೆಗೆ ಇಂದು ಈ ಸಮ್ಮೇಳನದಲ್ಲಿ ನಮ್ಮ ಸವಾಲಾಗಿ ಮುಂದಿನ ರಾಜಕೀಯ ರಂಗದಲ್ಲಿ ನಾವು ಬಹುದೊಡ್ಡ ಸವಾಲನ್ನಾಗಿ ತಗೊಂಡಿದ್ದೇವೆ. ರಾಜಕೀಯವಾಗಿ ಪ್ರತಿಯೊಬ್ಬ ಕಟ್ಟಕಡೆಯ ಸಂಗಾತಿಗಳಿಗೆ ನಾವು ನ್ಯಾಯ ದೊರಕಿಸುವಲ್ಲಿ, ವಿದ್ಯಾರ್ಥಿಗಳಿಗೂ ನಾವು ನ್ಯಾಯ ದೊರಕಿಸುವಲ್ಲಿ ನಾವು ಮುಂದೆ ಹೋಗ್ತೇವೆ ಅಂತ ಹೇಳ್ತಾ ನನ್ನ ಮಾತು. ಅಧ್ಯಕ್ಷ ಏನ್ ಕೇಳೋದು, ಇಲ್ಲಿ ಯಾರಾದ್ರೂ ಮೇಲೆ ನಿಮ್ಮಾಗಿ ನಿಂತ್ಕೊಂಡು ಒಂದು ಫಾರಂ ತುಂಬಿಸಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ, ಪಾಸ್ಪೋರ್ಟ್ ಎಲ್ಲ ಇಟ್ಟಿದ್ದೀರಲ್ಲಮ್ಮ, ಬರ್ತ್ ಸರ್ಟಿಫಿಕೇಟ್ ಇಟ್ಟಿದ್ದೀರಾ, ಆಯ್ತು ಗೊತ್ತಾ, ಇವೆಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿ ನೀವು ಹೋಗ್ಬಿಟ್ಟು ಫಾರ್ಮ್ ತುಂಬಿಸಕ್ಕಾಗುತ್ತಾ? ನೀವು ಆ ರೀತಿಯಲ್ಲಿ ಮೇಲರ್ ಮಾಡಕ್ಕಾಗಿಲ್ಲ. ಲಿಸ್ಟ್ ಇಂದ ಅವ್ರನ್ನ ಕಿತ್ ಬಿಸಾಕಿದ್ದಾರೆ. ಲಾಸ್ಟ್ ಎಲೆಕ್ಷನ್, ಕಳೆದ ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿರೋರು ಇವತ್ತು ಈ ಚುನಾವಣೆಯಲ್ಲಿ ವೋಟ್ ಹಾಕಕ್ಕೆ ಬಿಡ್ತಾ ಇಲ್ಲ. ಮುಸಲ್ಮಾನರನ್ನ ಲಿಸ್ಟ್ ಇಂದ ಕಿತ್ ಬಿಸಾಕಿದ್ದಾರೆ, ದಲಿತರನ್ನ ಲಿಸ್ಟ್ ಇಂದ ಕಿತ್ ಬಿಸಾಕಿದ್ದಾರೆ. ಅಂದ್ರೆ ಬಿಜೆಪಿ ಅವರು ಏನ್ ಮಾಡ್ತಿದ್ದಾರೆ ಬಿಹಾರ್ ಅಲ್ಲಿ, ತುಂಬಾ ವಿಶೇಷ ವಿಚಾರ ಇದು. ಪ್ರಜಾಪ್ರಭುತ್ವದಲ್ಲಿ ಏನಾಗುತ್ತೆ, ನಮ್ಮ ಕಾಮ್ರೇಡ್ ಒಬ್ರು ಮಾತಾಡ್ಕೊಂಡು ಹೋದ್ರಲ್ಲ ಪ್ರೊಫೆಸರ್, ನಮ್ ವೋಟ್ ಇಂದ ಅವ್ರು ಬರೋದು ಕರೆಕ್ಟ್ ಅಲ್ಲ. ನಾವು ವೋಟ್ ಹಾಕಿದ್ರೆ ಅವ್ರು ಗೆಲ್ತಾರೆ, ನಾವು ವೋಟ್ ಹಾಕಿಲ್ಲ ಅಂದ್ರೆ ಎಲ್ಲಿರ್ತಾರೆ? ಮನೆಯಲ್ಲಿ ಇರ್ತಾರೆ. ಅಂದ್ರೆ ನಮ್ ವೋಟ್ ಇಂದ ಪ್ರಜಾಪ್ರಭುತ್ವ ಅಂದ್ರೆ ಅದು. ಪ್ರಜಾಪ್ರಭುತ್ವದಲ್ಲಿ ಜನ ಬಂದು ಪ್ರತಿನಿಧಿನ ಆಯ್ಕೆ ಮಾಡೋದು, ಸರ್ಕಾರನ ಆಯ್ಕೆ ಮಾಡೋದು. ಬಿಜೆಪಿ ಅವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ, ಜನನ ಆಯ್ಕೆ ಮಾಡ್ತಿದ್ದಾರೆ. ಯಾರು ವೋಟ್ ಹಾಕ್ಬೇಕು, ಯಾರು ವೋಟ್ ಹಾಕ್ಬಾರ್ದು ಅವ್ರು ತೀರ್ಮಾನ ಮಾಡ್ತಿದ್ದಾರೆ. ಇದು ಈ ದೇಶದಲ್ಲಿ ಒಂದು ದೊಡ್ಡ ವಿಚಾರ. ಇದು ಸಂವಿಧಾನದ ಮೇಲೆ ಒಂದು ದಾಳಿ, ಇದು ಬಂದು ಪ್ರಜಾಪ್ರಭುತ್ವದ ಮೇಲೆ ಒಂದು ದಾಳಿ. ನಾವು ಸುಮಾರು ಸತಿ ಒಂದು ಮಾತು ಹೇಳ್ತೀವಿ, ಭಾರಿ ಬೇಸರದ ವಿಚಾರದಿಂದ ನಾನು ಮಾತಾಡ್ತಾ ಇರೋದು. ಇಷ್ಟೆಲ್ಲ ಹಸಿವಿಂದ ಜನ ಸಾಯ್ತಿದ್ದಾರೆ, ದುಡಿಮೆ ಇಲ್ಲ. ನಿಮ್ಮ ಈ ಅರಬ್ನಲ್ಲಿ ಇಲ್ಲಿ ಎಷ್ಟು ಜನ ದುರ್ಗಕ್ಕೂ, ಇಲ್ಲಿ ನಮ್ಮ ಚಿತ್ರದುರ್ಗ ಚಿಕ್ಕಮಂಗ್ಳೂರ್ಗೆ ಹೋಗೋದಲ್ಲ, ಚಿಕ್ಕಮಂಗ್ಳೂರ್ಗೆ ಹೋಗ್ಬಿಟ್ಟು ಕಾಫಿ ಎಸ್ಟೇಟ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? ಹೋಗ್ತಾರ? ನಿಮ್ ಹಳ್ಳಿಯಿಂದ ಹೋಗ್ತಾರ? ಹೋಗ್ಬಿಟ್ಟು ಅಲ್ಲಿ ದೊಡ್ಡ ದೊಡ್ಡ ಬಂಗ್ಲದಲ್ಲಿ ಇರ್ತಾರ? ಟೆಂಟ್ ಅಲ್ಲಿರೋದು, ಟಿನ್ ಶೆಡ್ ಅಲ್ಲಿರೋದು. ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಮಾಲೀಕ ಬಂದು ಅವ್ರನ್ನ ಹೆಂಗೆ ನಾಯಿನ ಬಡಿಯೋ ತರ ಬಡಿತಾನೆ, ಬಾಯಿ ಬಂದಾಗ ಬೈತಾರೆ. ಹೌದಾ ಇಲ್ವೋ? ನಡೀತಾ ಇದೆಯಲ್ವೋ? ಇದನ್ನು ಯಾರಾದ್ರೂ ನಿಲ್ಸೋದಿದಾರ? ಬಿಜೆಪಿ ಅವ್ರು ಯಾವತ್ತಾದ್ರೂ ಇದ್ರ ಬಗ್ಗೆ ಮಾತಾಡೋದು ನೋಡಿದೀರಾ? ಅವ್ರಿಗೆ ಯಾವ್ದು ಬೇಕಾಗಿಲ್ಲ, ಅವ್ರಿಗೆ ಒಂದೇ ಒಂದು ಗೊತ್ತಿದೆ. ಅದೇನೋ ಬಿಜೆಪಿಗೆ ಏನ್ ಗೊತ್ತಿದೆ? ತುಂಬಾ ಟಾಪ್ ಕ್ಲಾಸ್, ಹಿಂದೂ ಮುಸ್ಲಿಮ್. ಬಾಯಿ ತೆಗಿದ್ರೆ ಹಿಂದೂ ಮುಸ್ಲಿಮ್, ಉಸಿರು ಬಿಟ್ರೆ ಹಿಂದೂ ಮುಸ್ಲಿಮ್, ಮಸ್ಜಿದ್, ಜಿಹಾದ್, ಅದು ಇದು. ನಾನು ಹೇಳ್ತಾ ಇರೋದು, ನೀವು ನಿಮ್ಮೂರಲ್ಲೇ ನೋಡಿ, ನಿಮ್ಮೂರಲ್ಲೇ ನೋಡಿ. ಬಡವರು ಬಂದು ಎಲ್ಲಾ ಜಾತಿಯವರು ಅಂದ್ರೆ ಎಲ್ಲಾ ಧರ್ಮದವರು ಇದ್ದಾರೆ ಇಲ್ವೋ? ಮುಸಲ್ಮಾನರು ಏನು ಅವ್ರಿಗೆ ಎಲ್ಲ ಏನೋ ಬಂಗ್ಲಾ ಕಟ್ಕೊಟ್ಟಿದ್ದಾರೆ ಯಾರಾದ್ರೂ? ಅವರು ಬಡತನದಲ್ಲೇ ಬಾಳ್ತಿದ್ದಾರೆ, ಕಷ್ಟಪಟ್ಟು ಜೀವನ ಮಾಡ್ತಿದ್ದಾರೆ. ಆದ್ರೆ ಅವ್ರ ಧರ್ಮದ ವಿಚಾರದಲ್ಲಿ ಅವ್ರ ಮೇಲೆ ದ್ವೇಷ ಏರ್ಸೋ ಒಂದು ಕೆಲಸ ಬಿಜೆಪಿ ಅವ್ರು ಮಾಡ್ತಿದ್ದಾರೆ. ಇದು ತುಕಡೆ ಅಂತ ಗೊತ್ತಾ ನಿಮ್ಗೆ? ತುಕಡೆ ಅಂದ್ರೆ ಏನು? ಪೀಸ್ ಮಾಡೋದು. ನಮ್ಮ ದೇಶವನ್ನು ಪೀಸ್ ಮಾಡ್ತಾ ಇರೋದು ಯಾರು? ಬಿಜೆಪಿ ಅವರು. ಪೀಸ್ ಆಗಕ್ ಬಿಡ್ತೀರಾ?
ಈ ದೇಶವನ್ನು ಪೀಸ್ ಆಗದ್ ಬಿಡ್ತೀರಾ? ನಾವು ಪೀಸ್ ಆಗ್ಬಾರ್ದಂದ್ರೆ ನಾವ್ ಏನಾಗಿರ್ಬೇಕು? ಒಗ್ಗಟ್ಟಾಗಿರ್ಬೇಕು. ನಮ್ಗೆ ಯಾವ ಜಾತಿ ಬೇಡ, ನಮ್ಗೆ ಯಾವ ಧರ್ಮ ಬೇಡ, ಎಲ್ಲರಿಗೂ ನ್ಯಾಯ ಸಿಗೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಬಿಜೆಪಿ ಮಾಡ್ತಿರೋ ಕೆಲಸ ಏನಿದೆಯೋ ಅದ್ರ ವಿರುದ್ಧವಾಗಿ ನಮ್ಮ CPM ಲಿಬರೇಷನ್ ನಾವು ನಿಂತಿದ್ದೀವಿ. ನಾವು ಅವ್ರಿಗೆ ಹೇಳ್ತಾ ಇರೋದೇನೆಂದ್ರೆ, ನೀವು ಎಷ್ಟು ಸಮಾಜದಲ್ಲಿ ಬಿರುಕು ತರಕ್ ನೀವು ಪ್ರಯತ್ನ ಮಾಡ್ತಿರೋ ಅಷ್ಟೇ ಸಮಾಜದಲ್ಲಿ ನಾವು ಒಗ್ಗಟ್ಟು ಮಾಡಕ್ಕೆ ನಾವು ಕೆಲಸ ಮಾಡ್ತೀವಿ. ನೀವು ಎಷ್ಟು ಕಾರ್ಮಿಕರನ್ನು ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ ಬೇರೆ ಬೇರೆ ಮಾಡಕ್ ಮಾಡ್ತಿರೋ ಅಷ್ಟೇ ನಾವು ಎಲ್ಲರನ್ನೂ ಸೇರಿಸೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಇದು ಒಪ್ಪಿಗೆನ ಎಲ್ಲರಿಗೂ? ಇದು ಒಪ್ಕೊಂಡ್ರೆ ಮಾತ್ರ, ಇದು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನೊಂದು ಕನಸು ಕಂಡ್ರು, ಕಾರ್ಲ್ ಮಾರ್ಕ್ಸ್ ಅವರು 200 ವರ್ಷ ಹಿಂದೆ ಏನೊಂದು ಕನಸು ಕಂಡ್ರು, ಆ ಕನಸಿನ ಭಾರತ ನಾವು ಕಟ್ಟಕ್ಕಾಗುತ್ತೆ. ಸೊ ನಾವೆಲ್ಲರೂ ಇವತ್ತು ಸೇರ್ಕೊಂಡಿರೋದು ನಮ್ಮ ಒಗ್ಗಟ್ಟನ್ನು ನಾವು ಕಾಪಾಡೋಣ, ನಮ್ಮ ಪಕ್ಷವನ್ನು ನಾವು ಮುಂದೆ ಹಾಕೋಣ. ಒಂದೇ ಒಂದು ಮಾತು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಮತ್ತೆ ಸುಮಾರು ಸತಿ ಇದು ರಾಜಕಾರಣಿಗಳ ಬಗ್ಗೆ ನಮ್ಗೆ ಮಾತಾಡ್ತೀವಿ. ನಮ್ಮ ಕಾಮ್ರೇಡ್ ಹೇಳಿದ್ರು, ಈ ರಾಜಕಾರಣಿಗಳೆಲ್ಲ ನಾವು ನಂಬಾರ್ದಂತ. ಪಕ್ಷದಲ್ಲಿರೋರು ಎಲ್ಲರೂ ಏನಾಗ್ತಾರೆ? ರಾಜಕಾರಣಿಗಳೇ. ಪಕ್ಷದಲ್ಲಿರೋರು ಎಲ್ಲರೂ ರಾಜಕಾರಣಿಗಳು. ನೀವು ಇಷ್ಟ ಇದ್ರು ಸರಿ, ಇಷ್ಟ ಇಲ್ದಿದ್ರು ಸರಿ, ನೀವು ರಾಜಕಾರಣಿಗಳೇ. ನೀವು ತೀರ್ಮಾನ ಮಾಡ್ತಾ ಇದ್ದೀರಾ ಯಾರು ಒಂದು ಮೆಂಬರ್ ಆಗ್ತಾರಂತ. ನೀವು ತೀರ್ಮಾನ ಮಾಡ್ತಾ ಇದ್ದೀರಾ ಯಾರು ಈ ದೇಶದ ಪ್ರಧಾನಿ ಆಗ್ತಾರೆ. ನೀವು ತೀರ್ಮಾನ ಮಾಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ. ಈ ರಾಜಕೀಯದಲ್ಲಿ ನೀವು ಮುಳುಗೋಗ್ಬಿಟ್ಟಿದ್ದೀರಾ. ಈ ರಾಜಕೀಯದಿಂದನೇ ಈ ದೇಶ ನಡೀತಾ ಇರೋದು. ಸೊ ನಮ್ಗೆ ರಾಜಕಾರಣಿಗಳಿಂದ ನಾವು ದೂರ ಹೋಗ್ತಾ ಇಲ್ಲ. ಆದ್ರೆ ನಮ್ಗೆ ಎಂತ ರಾಜಕಾರಣಿಗಳು ಬೇಕು? ನಿಮ್ ತರ ರಾಜಕಾರಣಿ